ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಿಮಗೆ ಇಲ್ಲಿ ಕೇವಲ ಆಲೂಗಡ್ಡೆ ಮತ್ತೆ ಸಾಬುದಾನಿಯಿಂದ ಸೂಪರ್ ಆಗಿರುವಂತಹ ಒಂದು ಮಸಾಲ ಪಾಪಡನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಒಂದ್ಸರಿ ಮಾಡಿದ್ರೆ ಒಂದು ವರ್ಷ ಪೂರ್ತಿ ತಿನ್ಕೋಬಹುದು, ಹಾಗೆ ಸೂಪರ್ ಆಗಿರುತ್ತೆ. ಸೊ ಇವತ್ತಿನವರೆಗೂ ಈ ರೀತಿ ನಿಮ್ಗೆ ಯಾರು ಮಾಡ್ಕೊಟ್ಟಿಲ್ಲ ಅಂತ ಅನ್ಕೋತೀನಿ, ಹೇಳ್ಕೊಟ್ಟಿಲ್ಲ ಅಂತ ಕೂಡ ಅನ್ಕೋತೀನಿ. ಸೊ ಬನ್ನಿ, ತುಂಬಾ ಬೇಗನೆ ಈ ರೆಸಿಪಿಯನ್ನ ಯಾವ ರೀತಿ ಮಾಡಿದಂತ ನೋಡ್ಕೊಳ್ಳೋಣವಾ? ಫ್ರೆಂಡ್ಸ್, ನಾನಿಲ್ಲಿ ನೆನೆಸಿಟ್ಟಿರುವಂಥ ಶಾಬು ಅಕ್ಕಿಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೆ 1 ಗ್ಲಾಸ್ ಆಗೋಷ್ಟು ಶಾಬು ಅಕ್ಕಿಯನ್ನು. ಇದರಲ್ಲಿ ನೀರು ಎಷ್ಟಿರುತ್ತಲ್ಲ ಅಷ್ಟು ಸಪ್ರೇಟನ್ನಾಗಿ ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೆನೆಸಿಡುವಾಗ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನೆನೆಸ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆ ಮತ್ತು ಸ್ವಲ್ಪನೇ ಹಪ್ಪಳದ ಖಾರವನ್ನು ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ಬೇಡಪ್ಪ ಅಂದರೆ ಹಸಿಮೆಣಸಿನಕಾಯನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ನಂತರ ಇದಕ್ಕೆ ಆಲೂಗಡ್ಡೆಯನ್ನು ಕುದಿಸಿಟ್ಟಿರುವಂಥ ಆಲೂಗಡ್ಡೆಯನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಎಷ್ಟಾಗುತ್ತೆ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಕಾಣಲಿ ಅನ್ನೋ ಕಾರಣಕ್ಕೆ ನಾನಲ್ಲಿ ಅರಿಶಿನವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿದೆ, ನಾನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸೈಡ್ಗಿಡೋಣ. ನಾನಿಲ್ಲಿ ಇನ್ನೊಂದು ಗ್ಯಾಸ್ ಮೇಲೆ 3 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ಗ್ಲಾಸ್ ಶಾಬು ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ. 3 ಗ್ಲಾಸ್ ಆಗೋಷ್ಟು ನೀರನ್ನು ಇಲ್ಲಿ ಕುದಿಯೋಕೆ ಹಾಕಿದ್ದೀನಿ. ಮೊದಲೇ 1 ಗ್ಲಾಸ್ ಆಗೋಷ್ಟು ನೀರನ್ನು ರುಬ್ಬೋಕ್ಕೆ ಸೇರಿಸ್ಕೊಂಡಿದ್ದೆ. ಈಗ ಚೆನ್ನಾಗಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಒಂದು 10 ನಿಮಿಷ. ಯಾವ ರೀತಿ ಆಗಬೇಕಪ್ಪ ಅಂದರೆ, ಸೊ ಒಂದು ಪ್ಲೇಟ್ಗೆ ನಾವು ಮಿಶ್ರಣವನ್ನು ಹಾಕಿದಾಗ ಅದು ಅಲ್ಲಿ ನಿಂತ್ಕೋಬೇಕು. ಆ ರೀತಿ ಆದರೆ ಇಲ್ಲಿ ಮಿಶ್ರಣ ಸರಿಯಾಗಿದೆ ಅಂತ ಅರ್ಥ. ಸೊ ಇನ್ನೂ ತುಂಬಾ ತಿಳಿಯಾಗಿದೆ ಅಂದರೆ ಇನ್ನೂ ಸ್ವಲ್ಪ ಇದು ನಾವು ಕುಕ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು ನೀವು ಪ್ಲೇಟಲ್ಲಿ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗೆ ಇಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಪಾಕೆಟ್ ಹಾಳಿ ಮೇಲೆ ಎಷ್ಟು ದೊಡ್ಡ ಗಾತ್ರದ ಹಪ್ಪಳ ಬೇಕಲ್ಲ ಅಷ್ಟು ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಫ್ಯಾನಿನ ಗಾಳಿಗೆ ಕೂಡ ಇದನ್ನು ಒಂದು ಇಡೀ ರಾತ್ರಿ ಹಾಗೆ ಬಿಡ್ಬೋದು, ಬಿಸಿಲೇ ಬೇಕಂತೇನಿಲ್ಲ. ನಾನಿಲ್ಲಿ 2 ದಿನ ಚೆನ್ನಾಗಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ನಿಮಗೆ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಇಲ್ಲಿ ಬಿಸಿಲಿಗೆ ಒಣಗಿದ್ದಾವೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಆಲೂಗಡ್ಡೆ ಮತ್ತು ಶಾಬು ಅಕ್ಕಿ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ಸಾಬುದಾನಿ ಹಪ್ಪಳವನ್ನು ನೀವು ಒಂದ್ಸರಿ ಮನೆಯಲ್ಲಿ ಮಾಡಿದ್ರೆ 2 ವರ್ಷವರೆಗೂ ಸ್ಟೋರ್ ಮಾಡ್ಬೋದು. ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿಡಬೇಕು. ಹಾಗೆ ಒಂದು 4 ತಿಂಗಳಿಗೂ 6 ತಿಂಗಳಿಗೂ ಒಂದ್ಸತಿ ಬಿಸಿಲಲ್ಲಿ ಒಣಗಿಸ್ಕೊಂಡಿಟ್ರೆ 2 ವರ್ಷವರೆಗೂ ಏನೂ ಆಗೋದಿಲ್ಲ. ಬಾಯಲ್ಲಿ ಇಟ್ಟರೆ ಕರಗಬೇಕು, ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಆಗುತ್ತೆ ಈ ಹಪ್ಪಳ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.